ಮೈನೂರು ನರಪ್ಪ ಅವ್ರ ಮಗ ವೇದಿಕೆ ಬರ್ಬೇಕು. ಮೈನೂರು ನರಪ್ಪ ಅವ್ರ ಮಗ ವೇದಿಕೆ ಬರ್ಬೇಕು. ದಯಮಾಡಿ ಕುರ್ಚಿ ಹಾಕಿ. ಸೋಲ್ ಶೇಖ ಮೈನೂರು ನರಪ್ಪ ಮೈದಾನ ಬರ್ಬೇಕು. ಮೈನೂರು ಈ ಕುಸ್ತಿ ನಿರ್ಣಾಯಕರ ಕರ್ನೂರು ಅಲ್ಲಿ ಅವ್ರು ಕುಸ್ತಿ ಮಾಡ್ತಾರೆ. ದಯಮಾಡಿ ಅಭಿನಂದನ ಪತ್ರವನ್ನ ನಮ್ಮ ಅಶೋಕ್ ನಮ್ಮೆಲ್ಲರನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಚಿದೋರ್ಲ ಸವದಿಯವರು 4 ವಿಚಾರಗಳನ್ನ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಹಾತಪಸ್ವಿ ಮುರುಗೇಂದ್ರ ಶಿವಯೋಗಿಗಳನ್ನ ಸ್ಮರಣೆ ಮಾಡಿ ಇವತ್ತಿನ ದಿವಸ ಆಯೋಜನೆ ಮಾಡಿರ್ತಕ್ಕಂಥ ಬುರಾನ್ ಸಾವರ ಜಾತ್ರಾ ನಿಮಿತ್ತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನಾಡಿನ ಕ್ರೀಡೆ ಆಗಿರ್ತಕ್ಕಂಥ ಕುಸ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಡನೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ತಾಲೂಕಿನ ಪೂಜ್ಯ ರೈತ ಬಂದವರೇ, ನನ್ನ ಆತ್ಮೀಯ ಯುವಕ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ನಾಡಿನ ಕ್ರೀಡೆ ಆಗಿರ್ತಕ್ಕಂಥ ಕುಸ್ತಿಯನ್ನು ಉಳಿಸಬೇಕು, ಬೆಳೆಸಬೇಕು ಮತ್ತು ನಮ್ಮ ನಾಡಿನಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಸಂಘಟಕರು ಈ ವರ್ಷವೂ ಕೂಡ ಅತಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕ ಹಿನ್ನೆಲೆ ಒಳಗೆ ಅವರಿಗೆಲ್ಲರಿಗೂ ಕೂಡ ತುಂಬ ಅಭಿನಂದನೆಗಳೇ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಈ ಉದ್ಘಾಟನಾ ಸಮಾರಂಭಕ್ಕೆ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಪೂಜನೀಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು ಬರಬೇಕಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಒಳಗೆ ಅನುಪಸ್ಥಿತಿ ಒಳಗೆ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಕ್ಕಂಥ ಒಂದು ಸೌಭಾಗ್ಯ ನನ್ನದಾಗಿರ್ತಕ್ಕಂಥದ್ದು ಬಹುಶಃ ಆ ಬುರಾನ್ ಸಾಬ್ ನನಗೆ ಒದಗಿಸಿಕೊಡಿರ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ಬುರಾನ್ ಸಾಬರ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಬಹುಶಃ ನಮ್ಮ ಪೂರ್ವಜರ ಕಾಲದಲ್ಲೂ ಕೂಡ ನಮ್ಮ ಮನೆತನಕ್ಕೆ ಒದಗಿ ಬಂದಿರತಕ್ಕಂಥದ್ದು. ಇದೊಂದು ನಮ್ಮ ಮನೆತನಕ್ಕೆ ಸಿಕ್ಕಿರ್ತಕ್ಕಂಥ ಪೂರ್ವ ಜನ್ಮದ ಪುಣ್ಯ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ನಮಗೆಲ್ಲರಿಗೂ ಕೂಡ ಒಂದು ವಿಶೇಷ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸತ್ತಿ ಗ್ರಾಮದ ಎಲ್ಲ ಗುರು ಹಿರಿಯರ ಒಂದು ಬಹುದಿನದ ಬೇಡಿಕೆ ಆಗಿತ್ತು, ಬುರಾನ್ ಸಾಬರ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಇನ್ನೊಂದು ಕಲ್ಯಾಣ ಮಂಟಪ ಆಗಬೇಕಂತ. ಈಗಾಗಲೇ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಅದರ ಜೊತೆಗೆ ಇಲ್ಲೊಂದು ಸಾಮಾಜಿಕವಾಗಿರ್ತಕ್ಕಂಥ ಕಲ್ಯಾಣ ಕಾರ್ಯಗಳನ್ನು ನಡೆಸಲಿಕ್ಕೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗ ಕಲ್ಯಾಣ ಮಂಟಪವನ್ನು ಮಂಜೂರಾತಿ ಪಡ್ಕೊಂಡು ಆದಷ್ಟು ಬೇಗನೆ ಇಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ಪ್ರತಿ ವರ್ಷ ನಡೀತಕ್ಕಂಥ ಈ ಉರ್ಸ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನಾನುಕೂಲತೆ ಆಗದೇ ಇರಲಿ ಅಂತ ಹೇಳಿ ಸತ್ತಿ ಊರಿಂದ ದೇವಸ್ಥಾನದವರೆಗೆ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದೊಂದು ಸಿಸಿ ರಸ್ತೆಯನ್ನು ಕೂಡ ಈಗಾಗಲೇ ಮಂಜೂರಾತಿಯನ್ನು ಪಡ್ಕೊಂಡು ಬಹುಶಃ ಸತ್ತಿ ಗ್ರಾಮದಲ್ಲಿ ವರ್ಷ ಕೂಡ ಇಲ್ಲಿ ಮಣ್ಣು ಹೋಗೋದು ಏನು ನೀವು ಪಳಿಯನ್ನು ರೆಡಿ ಮಾಡ್ಕೋತೀರಿ, ಇದು ಮುಂದಿನ ವರ್ಷದೊಳಗಾಗಿ ಶಾಸಕರ ನಿಧಿಯಿಂದ ಇಲ್ಲೊಂದು 5 ಲಕ್ಷ ರೂಪಾಯಿ ಹಾಕಿ ಇಲ್ಲೊಂದು ಪಳಿ ನಿರ್ಮಾಣ ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ವಿಶೇಷವಾಗಿ ಬಸವೇಶ್ವರ ದೇವಸ್ಥಾನ ಕಮಿಟಿಯವ್ರಿಗೂ ಕೂಡ ಬಹಳ ದಿವಸದ ಬೇಡಿಕೆ ಇತ್ತು, ದೇವಸ್ಥಾನಕ್ಕೆ ಒಂದು ಕಲ್ಯಾಣ ಮಂಟಪ ಆಗಲಿ ಅಂತ ಹೇಳಿ. ಆ ಬಸವೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪಕ್ಕೂ ಕೂಡ 1 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಹಾಕಿ ಟೆಂಡರ್ ಪ್ರಕ್ರಿಯೆ ಬಂದಿರ್ತೈತಿ. ಬಹುಶಃ ಮುಂದಿನ ವಾರದೊಳಗೆ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಅದನ್ನ ಕೆಲಸವನ್ನು ಕೂಡ ಪೂಜೆ ಮಾಡಿ ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ ಅನ್ನೋ ಮಾತಿನ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಸತ್ತಿ ಗ್ರಾಮ ಬಹುಶಃ ನಮ್ಮ ತಂದೆಯವರು ಹುಟ್ಟಿರ್ತಕ್ಕಂಥ ಗ್ರಾಮ. ಈ ಗ್ರಾಮದ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದಕ್ಕೆ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಈ ಭಾಗದ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದಕ್ಕೆ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆ ಮೇಲೆ ಆಶೀರ್ವಾದ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ವಂದಿಸಿ ನನ್ನ 4 ತೊದಲು ನುಡಿಗಳನ್ನ ಆ ಪುರಾಣ ಸಾಹೇಬನ ಪಾದಕ್ಕೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕನ್ನಡ. ತುಂಬಾ ಧನ್ಯವಾದಗಳು ಸರ್. ಸತ್ತಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ತಾವು ಬಹಳ ದೊಡ್ಡ ಕನಸನ್ನು ಕಾಣುತ್ತಾ ಆ ಕನಸನ್ನು ನನಸಾಗಿ ಮಾಡಿರ್ತಕ್ಕಂಥ ಗಾಯಕ್ವಾಡ್
ಬಸಪ್ಪ ರುದ್ರಗೌಡ್, ಸದಾಶಿವ ನಾವೆ, ಭೀಮಪ್ಪ ಮಾದರ್ ಹಿಪ್ಪರ್ಗಿ, ಯಮನಪ್ಪ ಮಾಡ್ತಾ ಇದ್ದಾರೆ. ಆಚಾರ ಕನಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೋಡ ಮಣಿಯಾಗುರನ ಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ ಎನ್ನುವ ಹಾಗೆ ತನ್ನ ತಾಯಿಯ ಹರಕೆಯಂತೆ ವಿಶೇಷವಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮೂರಿನ ಹೆಮ್ಮೆಯ ಕೋರ, ಕರ್ನಾಟಕದ ರತ್ನ ಅಂತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ಹೆಮ್ಮೆಯ ನಾಯಕ ಹನುಮಂತನಲ್ಲಿ ನೋಡಿ ಅವರಿಗೆ ದಾನ ಸೂರ ಕರ್ಣ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಕೊಡುವ ಮೂಲಕ ಅವರಿಗೆ ಕೂಡ ಒಂದು ಹೆಮ್ಮೆಯನ್ನು ಕಟ್ಟಿಕೊಳ್ಬೇಕು ಅಂತ ತಿಳ್ಕೊಂಡು ವಿಶೇಷವಾದ ವಿಚಾರ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ಕೆ ಮಾನ್ಯ ಜೋರಾದ ಚಪ್ಪಾಳದಲ್ಲಿ ಹೆಮ್ಮೆಯ ನಮ್ಮ ಊರಿನ ಯೋಧರಿಗೆ ವಿಶೇಷವಾದ ಸತ್ಕಾರ ಶಿವಾನಂದ ಸ್ವಾಮಿಯವರಿಂದ. ಓಕೆ ಹೋದವ್ರ ಪದಕ ಸುತ್ತಕೋಬೇಕಾಗಿ ತಮ್ಮನ್ನು ಕೇಳ್ಕೊತಾ ಇದೀವಿ. ನಮ್ಮ ನಾಯಕ್ ಡಾಕ್ಟರ್ ವೇದಿಕೆ ಮೇಲೆ ಬಂದಿದ್ದಾರೆ ಸರ್. ಇಲ್ಲಿ ಮತ್ತೊಮ್ಮೆ ಜೋರ ಚಪ್ಪಾಳೆ ತಟ್ರಿ ಪ್ರೇಕ್ಷಕರೇ, ಕ್ರೀಡಾ ಅಭಿಮಾನಿಗಳ ಅವ್ರು ಮತ್ತೊಮ್ಮೆ ಜೋರ ಚಪ್ಪಾಳೆ ತಟ್ರಿ. ಡಾಕ್ಟರ್ ಸಾಹೇಬ್ರ ಇಲ್ಲೇ ಬರ್ರಿ, ಇಲ್ಲಿ ಹಾ ಬರ್ಮ ಪಟಕ ಸುತ್ತ ಇಬ್ರು ಸುರೇಶ್ ಅವ್ರಿಗೆ. ಸುರೇಶ್ ಈಗ ಬನ್ನಿ. ಓಡ್ಯಾಡ್ರಿ ಒಂದಿಟ ಆ ಕಡೆ ಈ ಕಡೆ. ಆಸ್ತಿ ಕುಂಟಲ್ ಸರ್, ಚಿದಾನಂದ ಪಾಟೀಲ್ ಗುಂಡು, ಮಾಧ್ಯಮಿತ್ರ ಗುಂಡು ಹತ್ರ ಮತ್ತು ಚಿದಾನಂದ ಪಾಟೀಲ್ ಅವರು, ಗುರಪ್ಪನ ತೋಳ್ಮಟ್ಟಿ ಅವರು ರಾಷ್ಟ್ರ ಮಟ್ಟದ ನಮ್ಮಲ್ಲಿ ಸದಾಶಿವ ತುಂಗಳ ಸೇವೆ ಮತ್ತು ಇದು ಮಾಡಿದವರು. ಬೇಗನೆ ಬರ್ರಿ. ಗುರು ಕಸೆಟ್ಟಿ, ಬಸ್ಸು ನಾವೇ. ಓಕೆ ಬಸ್ಸು ನಾವೇ. ಸರ ಕುಸ್ತಿ ನಾವು ಹೊರಗಡೆ ಕುಸ್ತಿ ಹೇಳ್ತೀರಿ. ದೊಡ್ಡ ಕುಸ್ತಿ ನೋಡಕ್ ಮಂದಿ ಬಾಳ್ ಕೂತಾರ. ಎಷ್ಟೇ ನಂಬರ್ ಕುಸ್ತಿ ಹೇಳ್ತ ಬರ್ರಿ ನಿಮಗ. ನಿಮ್ ಕೈ ಆಯ್ತು ಜಾಹೀರಾತ ಆಯ್ತು. ಒಂದ ಬಿಟ್ಟು ಹೇಳ್ತೀನಿ. ಕುಸ್ತಿ ನಡುವುದು 16ನೇ ನಂಬರ್ ಕುಸ್ತಿ, 17ನೇ ನಂಬರ್ ಕುಸ್ತಿ ನಡುವುದು ನೋಡ್ರಿ. 17 ನಂಬರ್ ಕುಸ್ತಿ ಹೆಸರು ಏನ್ರಿ? ಈಗ ಮಹಿಳಾ ಕುಸ್ತಿ ಮೂರ್ಗುಣವರು, ಇನ್ನೊಬ್ರು ಕಿರೇಟಿ ಅವರು ನೋಡ್ರಿ. ಹೆಣ್ಮಕ್ಳು ಕುಸ್ತಿ ಹಿಡಿಯಾಚಾರ ನೋಡ್ರಿ. ಹಾ ಎಲೆಕ್ಟ್ ಅವರು ಮೂಳ್ ಕೊಡದವ್ರು ನಾನು ಅದಕ್ಕೆ ರಾಷ್ಟ್ರ ಮಟ್ಟದೊಳಗ ಮಹಿಳೆಯರು ಮುಂಚೂಣಿಯಲ್ಲಿ ಇದಾರ. ಬಹಳ ಚೆನ್ನಾಗಿ ಕುಸ್ತಿ ಆಡ್ರು ಮಹಿಳಾ ಕೂಡ. ಭಾರಿ ಆಡ್ರು. ಅಕ್ಕಗಳಿಗೆ ಒಂದ್ ಸ್ವಲ್ಪ ಕೊಡ್ರಪ್ಪ ಅಲ್ಲಿ. ಪ್ರಜ್ವಲ್ ಪೈಲ್ವಾನ್ ಬನಟ್ಟಿ, ಕಲ್ಮೇಶ್ ಪೈಲ್ವಾನ್ ಬನಟ್ಟಿ, ವಿಜಯ್ ಶಾಲಾ ಅವರು. ಶಬಾಷ್ ಪೈಲ್ವಾನ್, ಶಬಾಷ್. ಮಹಿಳೆಯರ ಮೂಳ್ ಕುಡದ ಚಾಕ ಮತ್ತು ಅವರು 500 ರೂಪಾಯಿ ಕೊಟ್ಟಾರೆ. ಇಲ್ಲಿ ಮುಚ್ಚಾಳ ಕಡೆ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ಬರ್ರಿ ನೀವು. ಅಜ್ಜಾರ್ ಕಡೆ ಪಟಗಾರ ಅವರು ದಯಮಾಡಿ ಯಾರ ಪೇಟ ಸುತ್ತಕೊಂಡ ಉಳಿದಾರೆ ದಯಮಾಡಿ ಹಂಗ ಬಸಪ್ಪ ಚಪ್ಪಾಳೆ ತಟ್ರಿ, ಚಪ್ಪಾಳೆ ತಟ್ರಿ. 5,000 ರೂಪಾಯಿ ಮುಂದಿನ ಸಲ ಅನೌನ್ಸ್ ಮಾಡಿ ಬರ್ಕೋರಿ. ಬರ್ರಿ. ಶಬಾಷ್ ವಿಜಯ್ ಶಾಲೆ. ಮಹೇಶ್ ಪೈಲ್ವಾನ್ ಬನಟ್ಟಿ ನೋಡ್ರಿ. ಕುಸ್ತಿಗೆ ಅವ್ರವ್ರೆಲ್ಲದೇ ಎಲ್ಲ ಹಿರಿಯರು, ನೀವು ಹೊಸ್ತಾರುಗಳು, ಕುಸ್ತಿ ಕಮಿಟಿ ಹಿರಿಯರ. ವಯಸ್ಸಾಗೈತಿ, ನಾವ್ ಎಲ್ಲಿ ಮೈದಾನದಾಗ ಬರಂಗಿಲ್ಲ, ಅಲ್ಲೇ ಕುದುರ್ತೀವಿ ಅಂತ ನಂಗಿಲ್ರಿ. ಎಲ್ಲಾರು ಬರ್ಬೇಕು ಮೈದಾನದಾಗ. ಹೌನ್ರಿ, ಎಲ್ಲಾರು ಬರ್ಬೇಕು. ಎಲ್ಲಾರು ಬರ್ತಾರೆ. ಪೈಲ್ವಾನ್ರು ಬಂದಾರನ್ರಿ. ಅದಕ್ಕೆ ಕಡೆ ಕುಸ್ತಿಯನ್ನ ಕೈ ಜೋಡಿಸ್ಲಿಕ್ಕ ಒಂದ್ ರೌಂಡ್ ಹಾಕ್ರಿ ನೀವು.
ನೀವು ರೌಂಡ್ ಹಾಕ್ರಿ ಹಂಗ ಬಾರ್ಸಾಡವ್ರು ಹೋಗ್ಲಿ ಹಂಗ. ಈಗ ಮೈದಾನ ಗಟ್ಟಿ ಆಗೈತಿ. ಕಾಡಪ್ಪನ ಜಿದ್ದಿ ಮನಿ ಮತ್ತು ದಾವಲ್ ಹಾಸಂಗಿ ಬರ್ರಿ ನೋಡ್ಬನ್ನಿ. ಗಟ್ಟಿ ಬರ್ರಿ ಬರ್ರಿ. ನೋಡ್ರಲ್ಲೇ ಇದಕ್ಕ ತಕ್ಕ ಪಾಕೆಟ್ ಕೊಟ್ಟಂತವ್ರು ದಯವಿಟ್ಟು ಅವರು ಬರ್ಬೇಕಂತ ವಿನಂತಿ ಮಾಡ್ಕೋತೀವಿ. ಪಾಕೆಟ್ ಕೊಟ್ಟಂತವ್ರ ಅಲ್ಲೇ ಪೈಲ್ವಾನ್ರಿಗೆ ಪಾಕೆಟ್ ಅವರು ಕೂಡ ಬರ್ಬೇಕಂತ ವಿನಂತಿ ಮಾಡ್ಕೋತೀವಿ. ಇನ್ನೊಂದು ಸ್ವಲ್ಪ ಎಲ್ಲಾರು ಹಿಂಸರ್ರಿ, ಎಲ್ಲಾರು ಕಾಣಿಸ್ತೀರಿ. ಇದ ಸರ್ ಇನ್ನೊಂದು ಡೀಟೇಲ್ ಸೆಂಟರ್ ಚಂದ್ರ ಹನುಮಂತನ ಬರ್ರಿ. ಚಂದಕಾಗ ಇರ್ಲಿ. ಆಮೇಲೆ ನಾವು ಮಹೇಶ್ವರಿಗೆ ಮಾಯೂರ್ ಮಾಮ ನಟ್ಟಿಮ್ಮ ಈ 1ನೇ ನಂಬರ್ ಕುಸ್ತಿಗೆ ಧನ ಸಹಾಯ ಮಾಡಿರ್ತಾರ. ಅವರು ಕೂಡ ಬಂದ ಈ ಒಂದು ಕುಸ್ತಿಗೆ ಚಾಲನೆ ನೀಡಿ ಒಂದು ಫೋಟೋ ತೆಗಿಸ್ಬೇಕಂತ ವಿನಂತಿ ಮಾಡ್ಕೊತೀವಿ. ಕುಸ್ತಿರ್ಬೋದು. ಅವ್ರ ಆಡಿಸ್ತಾರ. ಕಾಡಪ್ಪನ ಜಿದ್ದಿ ಮನಿ ದಾವಲ್ ಹಾಸಂಗಿ ನೀವು ಅಲ್ಲ. ಯಾರಿಗೆ ಕೊಡ್ತೀವಿ ಪೈ ಬಂದ್ರೆ ಕೊಡ್ತೀವಿ. ಹಾ ನಮ್ಮ ಕಬಡ್ಡಿ ಕ್ರೀಡಾ ಹಚ್ಚಿದವ್ರು ಬರ್ರಿ. ಇನ್ನೂ ಒಂದ ಆಮೇಲೆ ಓಡಾಡಿರ್ತೀರಿ. ನಿಮ್ನೆಲ್ಲರನ್ನು ಗೌರವಿಸೋದು ಎಲ್ಲ ಕ್ರೀಡಾಭಿಮಾನಿಗಳ ಕರ್ತವ್ಯ. ಜೋರ ಚಪ್ಪಾಳೆ ತಟ್ರಿ. ಇದುವರೆಗೂ ಯಾರ್ಯಾರು ಕುಸ್ತಿ ಹಚ್ಚಾರು ಕುಸ್ತಿಗೊಂದ ಯಶಸ್ವಿಯಾಗಿ ಸಹಾಯ ಸಹಕಾರ ನೋಡ್ರಿ. ಒಬ್ಬರೊಬ್ರು ನೆಳ ಬರ್ತೈತಿ, ಇನ್ನೊಂದ್ ಚೂರು ಅಗಲ ಅದ್ರ ಫೋಟೋ ಚಂದ ಬರ್ತೈತಿ. ಒಂದ ಕುಸ್ತಿಯ ಕೊನೆಯ ಘಟ್ಟ ಇಷ್ಟು ಯಶಸ್ವಿಯಾಗಿ ಇಷ್ಟು ಕ್ರೀಡಾಭಿಮಾನಿಗಳು ಸೇರಲು ಎಲ್ಲರೂ ಕೂಡ ಕುಸ್ತಿಗೆ ಸಹಾಯ ಸಹಕಾರ ನೀಡಿರ್ತಾರ. ಹೇಳಿ. ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕದವ್ರು ಇಲ್ಲಿ ಅವರು ಸಂಗಮೇಶ್ ಕವಳಿ ಪೈಲ್ವಾನ್ರು, ಸುನಿಲ್ ಪೈಲ್ವಾನ್ ಸಾಂಗ್ಲಿ ಅವರು ಮಹಾರಾಷ್ಟ್ರ ಚಾಂಪಿಯನ್. ಇಬ್ಬರು ಕೂಡ ಒಂದೇ ವಯಸ್ಸ ಒಂದೇ ತೂಕದವರು. ಆ ಒಂದ ಜೋಡಿ ಗಡಿ ನೋಡಿ ಹಾಕೈತಿ. ಬಹಳ ಒಂದು ಒಳ್ಳೆ ಕುಸ್ತಿದು ನೋಡೋಣ. ಅಡ್ಡಿಲ್ಲ ನೋಡ್ರಿ ಎಲ್ಲಾರು. ಕಾದ್ ನೋಡ್ಬೇಕು ಎಲ್ಲರೂ ಕೂಡಿ. ದಾವಲ್ ಕೋರ್ಬು ಒಳಗೆ ಹಿಂದಿಂದ ದಾವಲ್ ಕೋರ್ಬು ಬರ್ಬೇಕು ಸ್ಟೇಜ್ ಕಡೆ. ವೇದಿಕೆ ಮೇಲೆ ಸಾಕಷ್ಟು ಮಹಿಳೆಯರು ದಾವಲ್ ಕೋರ್ಬು ಕುಸ್ತಿಯನ್ನು ಉದ್ದೇಶಿಸಿ ಎಲ್ಲ ತಮ್ಮ ಕ್ರೀಡಾಭಿಮಾನವನ್ನು ವ್ಯಕ್ತಪಡಿಸಿದ್ರು. ನಾವೊಂದು ಕುಸ್ತಿ ಗದ್ದಲಾಗಿದ್ದೆವು. ಬಹಳಷ್ಟು ಒಳ್ಳೆ ಮಾತುಗಳನ್ನಾಡ್ರು. ಅವ್ರಿಗೂ ಕೂಡ ಒಂದು ಪೈಲ್ವಾನರ ಬಳಗದಿಂದ ತುಂಬು ಹೃದಯದ ಧನ್ಯವಾದಗಳು. ಯಾಕಂದ್ರೆ ಕೆಲವೊಬ್ರು ಲೆಕ್ಚರ್ ಭಾಳ ಚಂದ ಮಾತಾಡತ್ತಿರು. ಆ ಮಾತುಗಳನ್ನ ಆ 2ನೇ ನಂಬರ್ ಕುಸ್ತಿ ಹತ್ತಿರದಾಗೆ ಒಂದು ಸ್ವಲ್ಪ ಕಡೆ ಗಮನ ಕೊಟ್ಟು, ಅದೇ ರೀತಿ ನಮ್ಮ ಪತ್ನಿಯ ಚಿದಾನಂದ ಸಾವ್ಕಾರ್ ಕಾರ್ಯಕರ್ತರ ಓಡಾಟದಿಂದ ಅಷ್ಟೊಂದು ಅಭಿವೃದ್ಧಿ. ಯಾರೋ ಒಂದು ಜನಪ್ರತಿನಿಧಿಯವರ ಹೆಚ್ಚು ಅಭಿವೃದ್ಧಿ ಮಾಡಬೇಕಾದ್ರೆ ಆ ಊರಿನವರ ಮೇಲೆ ಪ್ರೀತಿ, ಆ ಊರಿನವರ ಒಂದು ಕಾರ್ಯಚಟುವಟಿಕೆ, ಆ ಊರಿನ ಒಂದು ಅಭಿಮಾನದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ. ಇಲ್ಲಿ ಸಾಕಷ್ಟು ಪೈಲ್ವಾನರು ಬೆಳೆದು ಹೋಗಿದ್ದಾರೆ. ಆದ್ರೆ ಇಲ್ಲಿ ಸಂಗಮೇಶ್ ಪೈಲ್ವಾನ್ರು ವಿಜಯಶಾಲಿ ಆದರು. ಜೋರ ಚಪ್ಪಾಳೆ, ಜೋರ ಚಪ್ಪಾಳೆ.
ಚಪ್ಪಲ ಹೋದ್ರೆ